ನೀವು ವೈದ್ಯರಾಗಬೇಕಾದ್ರೆ ಲಕ್ಷ ಲಕ್ಷ ಹಣ ಕಟ್ಟಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿ ಕಷ್ಟಪಟ್ಟು MBBS ಪದವಿ ಪಡೆದು ಆಮೇಲೆ ಡಾಕ್ಟರ್ ಆಗ್ತೀರಿ. ಆದರೆ ಕೆಲವರು ಇರ್ತಾರೆ, ಅವರಿಗೆ ಸರಿಯಾಗಿ SSLC ಅಂತಂದ್ರೆ ಏನೂ ಕೂಡ ಗೊತ್ತಿರಲ್ಲ, ಪಾಸ್ ಕೂಡ ಆಗಿರಲ್ಲ, ಆದರೆ ಅವರು ಕೂಡ ಡಾಕ್ಟರ್. ಇದು ನಿಜಕ್ಕೂ ಬೆಚ್ಚಿ ಬೀಳಿಸೋ ಅಂತ ನಕಲಿ ವೈದ್ಯರ ಸ್ಟೋರಿ. ನಕಲಿ ವೈದ್ಯರ ಪಾಲಿಗೆ ಕೈ ಸರ್ಕಾರವೇ ದೇವರು. ಕನಿಷ್ಠ ಶಿಕ್ಷಣವೇ ಗೊತ್ತಿಲ್ಲದಿದ್ರೂ ವೈದ್ಯರಾಗಬಹುದು. ಹೌದು, ಇದೀಗ ಸರ್ಕಾರವೇ ನಕಲಿ ವೈದ್ಯರ ಪರ ನಿಂತಂತೆ ಕಾಣ್ತಿದೆ. ನಕಲಿ ವೈದ್ಯರ ಹಾವಳಿ ತಡೆಗಟ್ಟಬೇಕು ಅನ್ನೋ ಕಾರಣ ನೀಡಿ ಈ ನಕಲಿ ವೈದ್ಯರನ್ನೇ ಪ್ರಥಮ ಚಿಕಿತ್ಸಕರು ಅಂತ ನೇಮಕ ಮಾಡಿಕೊಳ್ಳುವ ಚಿಂತನೆಯನ್ನ ಆರೋಗ್ಯ ಇಲಾಖೆ ಮಾಡಿದೆ. ಈ ಬಗ್ಗೆ ರಾಜ್ಯದ ಎಲ್ಲ ಜಿಲ್ಲೆಯ ಆರೋಗ್ಯಾಧಿಕಾರಿಗಳಿಗೆ ಸರ್ಕಾರ ಸುತ್ತೋಲೆ ಹೊರಡಿಸಿದ್ದು, ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಆಸ್ಪತ್ರೆಗಳನ್ನ ಮಾಡಿ ಚಿಕಿತ್ಸೆ ಕೊಡುತ್ತಿರುವ ಪಟ್ಟಿಯನ್ನ ಕೇಳಿದೆ. ಹೀಗಾಗಿ ಉತ್ತರ ಕರ್ನಾಟಕದಲ್ಲಿರುವ ನಕಲಿ ವೈದ್ಯರ ಪಟ್ಟಿಯನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸರ್ಕಾರಕ್ಕೆ ಕಳುಹಿಸಿದ್ದಾರೆ. ಹಳ್ಳಿಗಾಡಿನಲ್ಲಿ ಪ್ರಥಮ ಚಿಕಿತ್ಸಕರು ಈಗೇನಿದ್ದಾರೆ ಅವರಿಗೆ ಒಂದು ತರಬೇತಿ ಕೊಟ್ಬಿಟ್ಟು ಅವರನ್ನು ನಮ್ಮ ಇಲಾಖೆ ಒಳಗಡೆ ಅಳವಡಿಸ್ಕೊಳ್ಬೇಕು ಅಂತ ಚಿಂತನೆ ನಡೀತಾ ಇದೆ. ಇಂಥವರನ್ನು ತರಬೇತಿ ಕೊಟ್ಬಿಟ್ಟು ಇಲಾಖೆ ಒಳಗಡೆ ಅವ್ರಿಗೆ ಇನ್ಫಾರ್ಮೇಟ್ರು, ಮಾರ್ಗದರ್ಶಿಗಳು ಅಥವಾ ಸಲಹೆಗಾರರು ಅಂತ ಹೇಳಿ ನೇಮಕ ಮಾಡ್ಕೊಳ್ಬೇಕು ಅಂತ ಸರ್ಕಾರದ ವತಿಯಿಂದ ಚಿಂತನೆ ಇದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 273 ನಕಲಿ ವೈದ್ಯರ ಪಟ್ಟಿಯನ್ನ ಆರೋಗ್ಯ ಇಲಾಖೆಯಿಂದ ಕಳಿಸಲಾಗಿದೆ. ನಕಲಿ ವೈದ್ಯರ ಹಾವಳಿಯನ್ನ ತಡೆಯಲು ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಎಲ್ಲರಿಗೂ ವೈದ್ಯಕೀಯ ಸೇವೆ ಕೊಡಲು ಇಲಾಖೆ ಈ ತೀರ್ಮಾನ ಕೈಗೊಂಡಿದೆಯಂತೆ. ಇದಕ್ಕೆ ಯಾವುದೇ ಕನಿಷ್ಠ ವಿದ್ಯಾರ್ಹತೆ ಕೇಳಿಲ್ಲ. ಜ್ವರ, ಕೆಮ್ಮು, ಶೀತ, ಸಣ್ಣ ಪುಟ್ಟ ಕಾಯಿಲೆಗಳು ಮತ್ತು ಅಪಘಾತವಾದ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಆರೋಗ್ಯ ಇಲಾಖೆಯ ಗಮನಕ್ಕೆ ತರುವುದು ಇವರ ಕೆಲಸವಂತೆ. ಇದರಿಂದ ನಕಲಿ ವೈದ್ಯರ ಹಾವಳಿಯನ್ನಾದರೂ ತಡೆಗಟ್ಟಬಹುದು ಅನ್ನೋದು ಇಲಾಖೆಯ ಉದ್ದೇಶ. ಆದರೆ ಆರೋಗ್ಯ ಇಲಾಖೆಯ ಈ ತೀರ್ಮಾನಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಟೀಕೆಗಳು ಕೇಳಿಬಂದಿದೆ. SSLC ಆಗಿ RMP ಆಗಿ ಏನು ವೈದ್ಯರು ಈಗಾಗಲೇ ಇದು ಮಾಡ್ಕೊಂಡಿದ್ದಾರೆ, ಉದ್ಯೋಗವನ್ನು ಮಾಡ್ಕೊಂಡಿದ್ದಾರೆ, ಅದು ಅನಧಿಕೃತವಾಗಿ ಮಾಡ್ಕೊಂಡಿದ್ದಾಗಿತ್ತು. ಈಗ ಸರ್ಕಾರನೇ ಅದಕ್ಕೆ ಪ್ರಥಮ ಚಿಕಿತ್ಸಕರು ಅನ್ನುವಂಥ ಒಂದು ಅಧಿಕೃತವಾದ ಮುದ್ರೆ ಹೊತ್ಕೊಂಡು ಅವರಿಗೆ ಮುಂದಿನ ಅವರು ಕೆಲಸ ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಇದು ಏನಾಗ್ತದೆ ಅಂದರೆ ಇದರ ಮಿಸ್ಯೂಸ್ ಮಾಡಿಕೊಡುವಂಥದ್ದು ಹೆಚ್ಚಾಗಿದೆ. ಒಟ್ಟಲ್ಲಿ ನಕಲಿ ವೈದ್ಯರನ್ನೇ ಪ್ರಥಮ ಚಿಕಿತ್ಸಕರು ಅಂತ ಹೇಳಿ ಅವರನ್ನೇ ವೈದ್ಯರನ್ನಾಗಿ ನೇಮಕ ಮಾಡುವ ಸರ್ಕಾರದ ಕ್ರಮ ನಿಜಕ್ಕೂ ಖಂಡನೀಯ. ಈ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಆರೋಗ್ಯ ಸಚಿವರು ಸರಿಯಾಗಿ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಸಂದೀಪ್ ಸಾಗರ್, TV9, ಕಾರವಾರ.